ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಡೇ 4 ಆಫ್ ಕೇರಳ ಸೀರೀಸ್. ಸೊ ಇವತ್ತು ನಾವು ಅಲಪಿ ಕಡೆಗೆ ಹೊರಡ್ತಾ ಇದ್ದೀರಿ. ಜಸ್ಟ್ ರೂಮ್ ಚೆಕ್ಔಟ್ ಮಾಡಿ ಹೋಗ್ತಾ ಇದ್ದಾರೆ. ಈಗ ಟೈಮ್ 8 ಗಂಟೆ ಆಗಿದೆ. ಸೊ ಇಲ್ಲಿಂದ ಅಲ್ಲಿ ಹೋಗೋದಕ್ಕೆ ಅಪ್ರಾಕ್ಸಿಮೇಟಾಗಿ ಒಂದು 3 ಅವರ್ ಹಿಡಿಯುತ್ತೆ. ಅಲ್ಲಿರೋದು 12 o'clockಗೆ ಚೆಕ್ ಇನ್. ಸೊ ಅಲ್ಲಿ ನಿಲ್ಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಬಿಟ್ಟಿದ್ದೀರಿ. ಮೊನ್ನೆ ಈವ್ನಿಂಗ್ ವರ್ಕೆಲ್ಲ ರೀಚ್ ಆದರೆ, ಸೊ ರೀಚ್ ಆದಮೇಲೆ ನಾರ್ತ್ ಟಿಪ್ ಕಡೆ ಹೋಗಿ ಸ್ವಲ್ಪ ಡಿನ್ನರ್ ಮುಗಿಸಿ ಬಂದು ರೆಸ್ಟ್ ತೊಗೊಂಡು ನೆಕ್ಸ್ಟ್ ದಿನ ನೆನ್ನೆ ಬೆಳಗ್ಗೆ ಎದ್ದು ಕಪಿಲ್ ಬೀಚ್ ಅಂತ ಒಂದು ಹೋದ್ರಿ. ನಮ್ಮ ಮರವಂತೆ ಬೀಚ್ ಥರ ಒಂದು ಸೈಡ್ ರಿವರು, ಒಂದು ಸೈಡ್ ಬೀಚ್ ಇರುತ್ತಲ್ಲಿ. ಅಲ್ಲಿ ಹೋಗಿ ಅಲ್ಲಿಂದ ಬಂದು ಬ್ರೇಕ್ಫಾಸ್ಟ್ ಮಾಡಿ ವರ್ಕಲ ಬೀಚ್ಗೆ ಹೋದ್ರಿ. ಅಲ್ಲೊಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡಿ ಮತ್ತೆ ಬಂದು ಫ್ರೆಶಪ್ ಆಗಿ ಲಂಚ್ಗೆ ಅಂದ್ಬಿಟ್ಟು ಮತ್ತೆ ನಾರ್ತ್ ಕ್ಲಿಫ್ ಹೋದ್ರಿ. ಅಲ್ಲೊಂದು ಕೆಫೆಗೆ ಹೋಗಿದ್ರಿ. ವ್ಯೂ ಮಾತ್ರ ಸಕ್ಕತ್ತಾಗಿತ್ತು. ಅಲ್ಲಿ ಆಲ್ಮೋಸ್ಟ್ ಒಂದು 2.5 ಅವರ್ಸಲ್ಲೇ ಸ್ಪೆಂಡ್ ಮಾಡಿದ್ರಿ. ಅದಾದಮೇಲೆ ಅಲ್ಲಿಂದ ಮತ್ತೆ ರೂಮ್ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಸನ್ಸೆಟ್ಗೆ ಅಂದ್ಬಿಟ್ಟು ಸೌತ್ ಕ್ಲಿಫ್ ಹೋದ್ರಿ. ಸೊ ಸೌತ್ ಕ್ಲಿಫಲ್ಲಿ ಅಲ್ಲೊಂದು ಬೀಚಲ್ಲಿ ಕ್ರ್ಯಾಬ್ ಬೀಚ್ ಅಂತೇನೋ ಇತ್ತು. ಸೊ ಆ ಬೀಚ್ಗೆ ಹೋಗಿ ಅಲ್ಲಿ ಸನ್ಸೆಟ್ ನೋಡಿ ಅಲ್ಲಿಂದ ವಾಪಸ್ ಬಂದು ಡಿನ್ನರ್ ಮುಗಿಸ್ಕೊಂಡು ಬಂದು ರೆಸ್ಟ್ ತೊಗೊಂಡ್ರೆ. ಈಗ ಟೈಮ್ 8 ಗಂಟೆ ಆಗಿದೆ. ಈಗ ಅಲಪಿ ಸೈಡ್ ಹೋಗ್ತಾ ಇದ್ದೀರಿ. ಸೊ ನೀವು ನೆನ್ನೆ ವ್ಲಾಗ್ ಏನಾದ್ರು ನೋಡಬೇಕು ಅಂದರೆ ನನ್ನ ಮೇಲೆ ಐ ಬಟನ್ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ ವರ್ಕಳ ಹೆಂಗಿತ್ತು ಅಂತ. ಸ್ಟೇ ನಾವು ಇದ್ದಿದ್ದು ಡೀಸೆಂಟಾಗಿತ್ತು. ಕಾಟೇಜ್ ಟೈಪ್ ಅದು. ಒಂದು ರೂಮು, ಅಟ್ಯಾಚ್ ಬಾತ್ರೂಮು, ಡೀಸೆಂಟಾಗಿತ್ತು. ಬಟ್ ಬೆಡ್ ಎಲ್ಲ ಸ್ವಲ್ಪ ಹಳೇದು, ಸ್ಪ್ರಿಂಗೆಲ್ಲ ಹೋಗ್ಬಿಟ್ಟಿತ್ತು. ಒಂದು ಕಡೆ ಒಳಗಡೆ ಹೋಗ್ತಿತ್ತು, ಒಂದು ಕಡೆ ಸ್ಟಿಫ್ ಆಗಿರ್ತಿತ್ತು. ಸೊ ಮಲ್ಗೋಕೆ ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ. ಪ್ಲಸ್ ವೆದರ್ ಹೆವಿ ಬಿಸಿಲು. ಇಲ್ಲಿ ಬಿಸಿಲು ಅಂದರೆ ಒಂಥರ ಉರಿಯೋ ಬಿಸಿಲಲ್ಲ, ಸೆಕೆ ಮಾತ್ರ ಬರ್ತಾ ಇರುತ್ತೆ. ಎಷ್ಟು ನೀರು ಕುಡಿದ್ರೂ ಸಾಲಲ್ಲ, ಸುಮ್ಮನೆ ಕೂತಿದ್ರೂ ಸೆಕೆ ಬರುತ್ತೆ ಅಂಥ ವೆದರ್ ಇದು. ನಾವು ಇದಕ್ಕೆ ಎ ಸಿ ಯಾವ್ದಾದ್ರು ತೊಗೊಬೇಕಿತ್ತು, ತಪ್ಪು ಮಾಡಿಬಿಟ್ರಿ. ಇದು ನಾನ್ ಎ ಸಿ ತೊಗೊಂಬಿಟ್ಟು. ಈಗ ಅಲಪಿಯಲ್ಲಂತೂ ಎ ಸಿ ರೂಮೇ ಇದೆ. ಸೊ ಅಲ್ಲಿ ತಲೆನೋವಿಲ್ಲ. ನಾನು ಗೊತ್ತಿರೋ ಥರ ಇಲ್ಲಿದ್ದಂಗೆ ಅಲ್ಲೂ ವೆದರ್ ಇರುತ್ತೆ. ಈಗ ಅಲಪಿಯಲ್ಲಿ ಏನು ಪ್ಲ್ಯಾನು ಅಂದರೆ, ಇನ್ನೂ ಸ್ನಾನ ಮಾಡಿಲ್ಲ. ಇಲ್ಲಿಂದ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಮತ್ತು ಸೆಕೆ ಎಲ್ಲ ಒಂಥರ ಅಂಟಂಟಾಗುತ್ತೆ ಮೈ ಅಂದ್ಬಿಟ್ಟು ಸದ್ಯಕ್ಕೆ ಸ್ನಾನ ಮಾಡಿ ಅಲ್ಲೇ ಹೋಗಿ ಸ್ನಾನ ಮಾಡ್ಕೊಬೇಕು. ಸ್ನಾನ ಮಾಡಿ ಫ್ರೆಶಪ್ ಆಗಿ ಮತ್ತು ಅಲ್ಲಿಂದ ಬಿಟ್ಟು ಒಂದು ಶಿಕಾರ ಹೈರ್ ಮಾಡಿಕೊಂಡು ಒಂದು 3 hours ಹಂಗೆ ಒಂದು ರೈಡ್ ಹೋಗ್ಬರ್ಬೇಕು. ಅದೊಂದು ಪ್ಲ್ಯಾನು. ಪ್ಲಸ್ ಅಲ್ಲಿ ಒಂದು ಲೈಟ್ ಹೌಸ್ ಇದೆ, ಅದೊಂದು ನೋಡ್ಬೋದು. ಸದ್ಯಕ್ಕೆ ಇವೆರಡೇ ನನಗೆ ಗೊತ್ತಿರೋದು. ಇವೆರಡು ನೋಡಿ ಮುಗಿಸೋಣ. ಅದಾದಮೇಲೆ ಟೈಮ್ ಏನಾದರೂ ಇದ್ದರೆ ಬೇರೆ ಯಾವ್ದು ಆ್ಯಕ್ಟಿವಿಟೀಸ್ ಮಾಡೋದು. ಇಲ್ಲಾಂದರೆ ಹೋಗಿ ಮನೆಗೆ ಹೋಗಿ ತಿಂದು ಮಾಡ್ಕೊಳೋದು. ಸ್ಟೇಗೆ ಹೋಗಿ ತಿಂದು ಮಾಡ್ಕೊಳೋದು ಅಷ್ಟೇ. ಸ್ವಲ್ಪ ಈ ನವಂಬರ್ ಡಿಸೆಂಬರ್ ಆ ಟೈಮಲ್ಲಿ ಬಂದರೆ ವೆದರು ಚೆನ್ನಾಗಿರುತ್ತೆ, ನೋಡೋಕ್ಕೂ ಒಂಥರ ಫ್ರೀಯಾಗಿರುತ್ತೆ. ಈಗ ಸ್ವಲ್ಪ ಜಾಸ್ತಿ ಟಯರ್ಡ್ ಅನಿಸುತ್ತೆ ಈ ವೆದರ್ಗೆ. ನಾನು ಸ್ವಲ್ಪ ಕೂಲಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಬಂದೆ. ಬಟ್ ಇಲ್ಲಿ ಕೋಸ್ಟಲ್ ಸೈಡ್ ಸ್ವಲ್ಪ ಬಿಸಿ ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ಇದೊಂಥರ ಡಿಫ್ರೆಂಟ್ ಬಿಸಿಲು. ಸೊ ಇದು ಸ್ಟೇ ಬಂದ್ಬಿಟ್ಟು ನನಗೆ 2700 ಸಮಥಿಂಗ್ ಏನೋ ಬಿತ್ತು. ನಾನು ಕರೆಕ್ಟ್ ಪ್ರೈಸು ಮೇಲೆ ಮೆನ್ಷನ್ ಮಾಡಿರ್ತೀನಿ. ಸೊ ಅಷ್ಟು ಬಿತ್ತು ನಮಗೆ. ನಾನ್ ಎ ಸಿ 2 nights 3 daysಗೆ ಸ್ಟೇ. ಆ್ಯಕ್ಚುಲಿ ನಿಮ್ಗೆ ಇನ್ನೂ ಕಮ್ಮಿ ರೇಟ್ಗೆ ಸಿಗುತ್ತೆ. ಅಂದರೆ ಹಾಸ್ಟೆಲ್ಸ್ ಎಲ್ಲ ಪ್ರಿಫರ್ ಮಾಡಿದ್ರೆ ನೀವು ಸೊ ಅರೌಂಡು 500-600ಗೆ ಪರ್ ನೈಟ್ಗೆಲ್ಲ ಸಿಗುತ್ತೆ ಪರ್ ಪರ್ಸನ್ ನಾನ್ ಎ ಸಿದು. ಸೊ ಎ ಸಿ ಬೇಕಂದರೆ ಒಂದು 800 ಅರೌಂಡ್ ಆ ರೇಂಜಲ್ಲಿ ಸಿಗುತ್ತೆ. ನಾನು ಲೈಕ್ ಒಂದು ಪ್ರೈವೇಟ್ ರೂಮ್ ಬೇಕಾಗಿತ್ತು ಅಂದ್ಬಿಟ್ಟು ಇದನ್ನ ತೊಗೊಂಡೆ. ಬೈಕ್ ಪಾರ್ಕಿಂಗ್ ಪ್ರಿಫರ್ ಮಾಡಬೇಕಿತ್ತು. ಪ್ಲಸ್ ನನ್ನ ಗ್ಯಾಜೆಟ್ಸ್ ಎಲ್ಲ ಸ್ವಲ್ಪ ಇತ್ತಲ್ಲ, ಸೊ ಎಲ್ಲ ಸೇಫ್ಟಿ ರೀಸನ್ಸ್ಗೋಸ್ಕರ ಒಂದು ಪ್ರೈವೇಟ್ ರೂಮ್ನ ಬುಕ್ ಮಾಡಬೇಕಾಯ್ತು. ಸೊ ನೀವೇನಾದರೂ ಲೈಕ್ ಹಾಗೆ ನಾರ್ಮಲಾಗಿ ಸೋಲೋ ಬಂದರೆ ನಿಮಗೆ ಇವೆಲ್ಲ ಪ್ರಾಬ್ಲಮ್ಸ್ ಇಲ್ಲ ಅಂದರೆ ಆರಾಮಾಗಿ ಹಾಸ್ಟೆಲ್ಸ್ ಎಲ್ಲ ಇರ್ಬೋದು. ಹಾಸ್ಟೆಲ್ ಓಕೆ ಅಂದರೆ ನಿಮಗೆ. ಸೊ ಇಲ್ಲಿ ಇನ್ನೂ ಒಂದು ಪ್ಲೇಸ್ ಇದೆ ವಿಸಿಟ್ ಮಾಡೋದು, ಜಟಾಯು ಅರ್ತ್ ಸೆಂಟರ್ ಅಂತ. ಸೊ ಇಲ್ಲಿಂದ ಒಂದು 20 kilometers ಕಮ್ಮಿ ಇರುತ್ತೆ. ಸೊ ಮೈನ್ ವರ್ಕಲ್ಲ
ಕ್ಲಿಫ್ ಸೈಡಿಂದ. ಸೊ ಅದು ಬಂದ್ಬಿಟ್ಟು ಎಂಟ್ರಿ ಟಿಕೆಟ್ 300 ಚೇಂಜ್ ಸಮಥಿಂಗ್ ಏನೋ, ಮೇಲೆ ಬೆಟ್ಟ ಎತ್ಕೊಂಡು ಹೋಗೋ ಥರದ್ದು. ಸೊ ನೀವು ಅದು ಬಿಟ್ಟು ಕೇಬಲ್ ಕಾರಲ್ಲಿ ಹೋಗಬೇಕು ಅಂದರೆ ಆಪ್ಷನ್ನು ಇದೆ. ಸೊ ಅದು ಬಂದ್ಬಿಟ್ಟು ಪರ್ ಪರ್ಸನ್ನು 580 ಸಮಥಿಂಗ್ ಏನೋ ಬೀಳ್ತಿತ್ತು. ಸೊ ಅದು ಒಂದು ದೂರ ಇತ್ತು, ಅದು ದೂರ ಟ್ರಾವೆಲ್ ಮಾಡಿ ಹೋಗಿ ನೋಡಿ ಮತ್ತು ವಾಪಸ್ ಬರೋದು ಟೈಮ್ ಕನ್ಸ್ಯೂಮಿಂಗು. ಇನ್ನೊಂದು ಎಂಟ್ರಿ ಟಿಕೆಟು ನನಗೆ ಸ್ವಲ್ಪ ಓವರ್ ಪ್ರೈಸ್ ಅನಿಸ್ತು. ಅಲ್ಲಿ ಏನೋ ಅಂಥದ್ದೇನಿಲ್ಲ, ಲೈಕ್ ಮೇಲೆ ಹೋದರೆ ಜಟಾಯುದು ಒಂದು ದೊಡ್ಡ ಬರ್ಡ್ ಸ್ಟ್ಯಾಚು ಇದೆ. ಆ ಬರ್ಡ್ ಸ್ಟ್ಯಾಚು ನೋಡಿಕೊಂಡು ವಾಪಸ್ ಬರೋದು. ಬಟ್ ಅಲ್ಲಿ ಅಮ್ಯುನಿಟೀಸ್ ಚೆನ್ನಾಗಿದೆ ಅಂತೆ ವಿಡಿಯೋಲಿ ನೋಡ್ದಂಗೆ. ರೆಸ್ಟೋರೆಂಟ್ಸು ಮತ್ತು ಮೇಲೆ ಕೆಫೆಸು, ಚಿಕ್ಕ ಮಕ್ಕಳಿಗೆ ಆಟ ಆಡೋ ಥರದ್ದು ಅದು ಇದು ಏನಾಯಿತು. ಅದೇ ಫ್ಯಾಮಿಲಿ ಪರ್ಪಸ್ಗೆ ಹೋಗಿದ್ರೆ ಅಲ್ಲಿ ಹೋಗಿ, ನಮಗೇನು ಅಷ್ಟೊಂದು ವರ್ತ್ ಅನಿಸಿಲ್ಲ ಅದು ಅಷ್ಟು ಪ್ರೈಸ್ ಕೊಟ್ಟು ಹೋಗೋದು. ಸೊ ನಾವು ಅದೊಂದು ಡ್ರಾಪ್ ಮಾಡಿದ್ರೆ. ಮತ್ತು ಇನ್ನೊಂದು ಯಾವುದೋ ಕಯಾಕಿಂಗ್ ಸ್ಪಾಟ್ ಒಂದಿತ್ತು, ಅದು ಯಾವ ರಿವರು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಅದು ಚೆನ್ನಾಗಿರತ್ತಂತ ಇಲ್ಲಿ. ಸೊ ನೀವು ಯಾವಾಗಾದರೂ ಬಂದಾಗ ಅದನ್ನ ಆ್ಯಡ್ ಮಾಡ್ಕೊಬೇಕು ಅಂದರೆ ಮಾಡ್ಕೊಳ್ಳಿ. ಯೂಶ್ವಲಾಗಿ ಇಲ್ಲಿ ಕ್ಲಿಫ್ ಸೈಡ್ ಓಡಾಡೋದು, ಅಲ್ಲಿ ಆ ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ. ಪ್ಲಸ್ ಅದೇ ಸ್ವಲ್ಪ ಜಾಸ್ತಿ ಟೈಮ್ ಕೂಡ ತೊಗೊಳುತ್ತೆ. ಬೀಚಸ್ ಎಲ್ಲ ಸುತ್ತ ನೋಡೋ ಅಷ್ಟೊತ್ತಿಗೆ ಒಂದಿನ ಆಗುತ್ತೆ. ಈ ಒಂದು 2 days 3 days ಆ ಥರ ಏನಾದರೂ ಸ್ಟೇ ಆಗೋಂಗಿದ್ರೆ ಇವೆಲ್ಲ ಆ್ಯಡ್ ಮಾಡಿಕೊಂಡು ಆರಾಮಾಗಿ ನೋಡ್ಕೊಂಡು ಹೋಗಿ. ಮತ್ತು ಇನ್ನೊಂದು ಅಕ್ವೇರಿಯಮ್ ಒಂದಿದೆ, ಲೈಕ್ ಬೇರೆ ಬೇರೆ ಥರ ಫಿಶಸ್ ಎಲ್ಲ ಇಟ್ಟಿರ್ತಾರೆ ಅಲ್ಲಿ. ಅದು ವರ್ಕಳ ಬೀಚ್ ಹತ್ರನೇ ಎಲ್ಲ ಬರುತ್ತೆ. ಮತ್ತು ನಾನು ಹೇಳ್ದಂಗೆ ನೆನ್ನೆ ಸ್ವಲ್ಪ ಈ ಪೂಜೆ ಇದೆಲ್ಲ ನಡೆಯುತ್ತೆ, ಪಾಪನಾಶ್ರಮ ಬೀಚ್ ಅಂತ. ಸೊ ಅದಕ್ಕೆ ಬರೋರು ಯೂಶ್ವಲಾಗಿ ಇಲ್ಲಿ ಬಂದು ಇವೆಲ್ಲ ಸುತ್ತಾಡ್ಕೊಂಡು ಹೋಗ್ತಾರೆ. ರೋಡ್ಸ್ ಮಾತ್ರ ಇದುವರೆಗೂ ನಾನು ಎಲ್ಲೆಲ್ಲಿ ಸುತ್ತಾಡೋದು ಎಲ್ಲ ಕಡೆ ಅಲ್ಟಿಮೇಟಾಗಿದೆ ರೋಡ್ಸ್. ಮತ್ತು ಪಾಟೋಲ್ ಕೂಡ ಜಾಸ್ತಿ ಕಾಣಿಸಲ್ಲ ನಿಮಗೆ. 90% ಆಫ್ ದ ರೋಡ್ಸು ಕ್ಲೀನಾಗಿದೆ. ನಾನು ಇನ್ನೂ ಆಲ್ಮೋಸ್ಟ್ ಅರ್ಧ ಬಂದಿದ್ದೀನಿ ನನ್ನ ಐಟ್ನರಿಯಲ್ಲಿ. ಸೊ ಇನ್ನೂ ಅಲಪಿಗೆ ಹೋಗಿ, ಅಲಪಿಯಿಂದ ವಾಯ್ನಾಡ್ಗೆ ಹೋಗಿ ಬೆಂಗಳೂರಿಗೆ ಹೋಗೋಷ್ಟಲ್ಲಿ ಗೊತ್ತಾಗ್ಬಿಡುತ್ತೆ ಬೇರೆ ರೋಡ್ಸ್ ಎಲ್ಲ ಹೆಂಗಿದೆ ಅಂತ. ಬಟ್ ಆ ಥರ ಲೈಕ್ ಇದು ಮಾಡೋಕ್ಕೂ ಆಗೋಲ್ಲ. ಆಲ್ಮೋಸ್ಟ್ ಎಲ್ಲ ಚಿಕ್ಕ ಚಿಕ್ಕ ರೋಡಲ್ಲೂ ಓಡಾಡಿದೆ ನಾನು, ಮುನ್ನೂರಲ್ಲೂ ಇಲ್ಲೂ ಅಷ್ಟೇ. ಎಲ್ಲ ಕಡೆಯೂ ರೋಡ್ಸ್ ಚೆನ್ನಾಗೇ ಇತ್ತು. ಎಲ್ಲೋ ಒಂದು ಹತ್ರ ರಿಪೇರ್ ವರ್ಕ್ ಏನಾದರೂ ಇದ್ದರೆ ಮಾತ್ರ ಸ್ವಲ್ಪ ಕಿತ್ತೋಗಿರೋ ರೋಡ್ಸ್ ಇರುತ್ತೆ. ಇಲ್ಲಾಂದರೆ ತುಂಬ ಒಳಗಡೆ ಇದ್ದು ಜನ ಓಡಾಡದೇ ಇರೋ ಜಾಗದಲ್ಲಿ ಅಂಥ ರೋಡ್ ಎಲ್ಲೋ ಒಂದು ಕಿತ್ತೋಗಿರೋ ರೋಡ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ರೋಡ್ಸ್ ಎಲ್ಲಿ ಜನ ಜಾಸ್ತಿ ಓಡಾಡ್ತಾರೋ ಅಲ್ಲೆಲ್ಲ ನೀಟಾಗಿ ಇದೆ ರೋಡು. ಇದೊಂದು ಇಷ್ಟ ಆಯಿತು ನನಗೆ ಕೇರಳದಲ್ಲಿ. ವೆದರ್ ಇನ್ನು ಸ್ವಲ್ಪ ಚೆನ್ನಾಗಿದ್ದರೆ ಮಿಕ್ಕಿದ್ದು ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ವೆದರ್ ಅಂದ್ಬಿಟ್ಟು. ವೆದರ್ ನನ್ನ ತಪ್ಪದು, ನಾನು ಸಮ್ಮರ್ಗೆ ಬಂದಿರೋದು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದರೆ ಕರೆಕ್ಟಾಗಿ ಒಳ್ಳೆ ಸೀಸನಲ್ಲಿ ಬರಬೇಕು. ಫ್ಯೂಯಲ್ ಇನ್ನು ಹಾಫ್ ಟ್ಯಾಂಕ್ ಇದೆ. ಸೊ ಹೋಗ್ತಾ ದಾರಿ ಎಲ್ಲಾದರೂ ಫ್ಯೂಯಲ್ ಹಾಕಿಸಿ ಹಾಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ಮೆತ್ತಗೆ ಹೋಗಬೇಕು. ಇದರಲ್ಲಿ 11:20ಗೆ ರೀಚ್ ಆಗ್ತೀನಿ ಅಂತ ತೋರಿಸ್ತಿದೆ. ಬಟ್ ಚೆಕ್-ಇನ್ ಇರೋದು 12 o'clockಗೆ. ಸೊ ಬ್ರೇಕ್ಫಾಸ್ಟ್ ಅಲ್ಲಿ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಒಂದು 1/2 hour ಡಿಲೇ ಇರಲಿ ಅಂದ್ಬಿಟ್ಟು ಒಂದು 1/2 hour ಬೇಗ ಬಿಟ್ಟಿದ್ದಾರೆ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀರಿ ಅಂತ. ಮೊನ್ನೆ ಮುನ್ನಾರಿಂದ ವರ್ಕಾಡಾಗಿ ಬರ್ತಾ ನೀವು ನನ್ನ ಹಳೆ ವಿಡಿಯೋ ಎಲ್ಲ ನೋಡಿದರೆ, ಸೊ ಅಲ್ಲಿ ಒಂದು 60-70 ಕಿಲೋಮೀಟರ್ ಸ್ಟ್ರೆಚ್ ಒಂದು ರೋಡ್ ಸಿಕ್ತು. ಸಕ್ಕದಾಗಿತ್ತು. ಫುಲ್ ದೊಡ್ಡ ಅಗಲವಾದ ಹೈವೇ ಪ್ಲಸ್ ಕರ್ವ್ಸ್, ಒಂದು ಪಾಟೋಲ್ ಇಲ್ಲ, ಫುಲ್ ಕ್ಲೀನ್ ರೋಡು. ಆ ಸ್ಟ್ರೆಚ್ ಮಾತ್ರ ನನಗೆ ಓಡಿಸಿದ್ದೇ ಗೊತ್ತಾಗಿಲ್ಲ. ಬಾಡಿ ಎಲ್ಲ ಪೇಯ್ನ್ ಇತ್ತು, ಬಟ್ ಒಂಥರ ಮಜಾ ಇತ್ತು. ಆ ಥರ ರೋಡ್ಸ್ ಇದೆ, ದಿನ ಪೂರ್ತಿ ಓಡಿಸ್ಬೋದು, ಹಂಗಿತ್ತು ರೋಡ್. ಅದು ವೆದರು ಆಲ್ಮೋಸ್ಟ್ ಆ ರೋಡ್ಗೆ ರೀಚ್ ಆಗೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು. ಸ್ವಲ್ಪ ಕೂಲಾಗಿತ್ತು. ವೆದರ್ಗೂ ಸ್ವಲ್ಪ ಜಾಗದಲ್ಲಂತೂ ಮೋಡ ಮುಚ್ಕೊಂಡು ಮಳೆ ಬರೋ ಥರ ಆಯಿತು. ಸೊ ಇನ್ನೂ ತಣ್ಣಗಿತ್ತು. ವೆದರ್ಗೂ ಆ ರೋಡ್ಗೂ ಒಂಥರ ಚೆನ್ನಾಗಿತ್ತು. ಇಲ್ಲಿ ಯಾವುದೋ ಒಂದು ಸಿಟಿ ಸಿಕ್ತು, ಕೊಟ್ಟಾರಕ್ಕಾರ ಅಂತ. ಪೆಟ್ರೋಲ್ ಸ್ವಲ್ಪ ಕಮ್ಮಿ ಇದೆ ಅಂದ್ಬಿಟ್ಟು ಪೆಟ್ರೋಲು ಫುಲ್ ಮಾಡಿಸ್ಬಿಟ್ಟೆ. ಸಿಗ್ನಲ್ ಬೇರೆ ಬಿದ್ದಿತ್ತು. ಸರಿ ಅಷ್ಟೊತ್ತವರೆಗೂ ಪೆಟ್ರೋಲ್ ಹಾಕ್ಸೋಣ ಅಂದ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಬಿಟ್ಟು 5 ಸಮಥಿಂಗ್ ಮುಂದೆ ಹೋಗ್ತಾ ಇದ್ದೀವಿ. ಸೊ ಇನ್ನೂ 101 ಕಿಲೋಮೀಟರ್ ಇದೆ, 2 hours 30 minutes. ಒಂದೇ ರೋಡು 15 ಕಿಲೋಮೀಟರ್ ಇದೆ. ಸೊ ಈ ಸ್ಟ್ರೆಚ್ ಹಂಗೆ ಮುಗಿಸ್ಬಿಟ್ಟು ಒಂದು 60-70 ಕಿಲೋಮೀಟರ್ಸ್ ಇದ್ದಾಗ ಒಂದು ಸ್ಟಾಪ್ ಕೊಟ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಸ್ಟೇ ಕಡೆ ಹೊರಟು ಹೊರಡಬೇಕು. ಇನ್ನು ಬಿಸಿಲೇನು ಅಷ್ಟೊಂದು ಶುರುವಾಗಿಲ್ಲ.
ಸ್ವಲ್ಪ ತಣ್ಣಗೆ ಇದೆ. ಈ ಗ್ಯಾಪಲ್ಲಿ ಎಷ್ಟು ಹೆಚ್ಚಾಗುತ್ತೆ ಅಷ್ಟು ಮುಗಿಸ್ಬಿಡೋಣ ಅಂತ ಎಲ್ಲನೇ ಇಲ್ಲದೆ ಹೋಗ್ತಾ ಇದ್ದೀವಿ. ಬಿಸಿಲಿರ್ಬೇಕಾದ್ರೆ ಸ್ವಲ್ಪ ಬ್ರೇಕ್ ಕೊಟ್ಟರಾಗತ್ತೆ ಅಂದ್ಬಿಟ್ಟು. ಸೊ ನಾನು ಅಬ್ಸರ್ವ್ ಮಾಡ್ದಂಗೆ 3 ದಿನದಿಂದ ಒಂದು 10-11 ಗಂಟೆವರೆಗೂ ಏನು ಅಷ್ಟೊಂದಿರಲ್ಲ. 11 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ. 11 ಗಂಟೆಯಿಂದ ಒಂದು 3-4 ಗಂಟೆವರೆಗೂ ಸ್ವಲ್ಪ ಜಾಸ್ತಿ ಬಿಸಿಲಿರುತ್ತೆ. ಆಮೇಲೆ ನಾರ್ಮಲಾಗಿ ಕೂಲಾಗಿರುತ್ತೆ. ಓಕೆ, ಬರ್ತಾ ಇಲ್ಲಿ ಒಂದು ಹೋಟೆಲ್ ಇತ್ತು, ಸ್ಟಾಪ್ ಮಾಡಿದರೆ. ಸೊ ಬ್ರೇಕ್ಫಾಸ್ಟಲ್ಲೇ ಮುಗಿಸ್ಬಿಡೋಣ ಅಂತ. ಸೊ ಅದಾದ್ರೆ ಒಂದು 10 ಕಿಲೋಮೀಟ್ರಿಂದ ನೋಡ್ಕೊಂಬಂದರೆ ಯಾವುದೂ ಹೋಟೆಲೇ ಓಪನ್ ಇರಲಿಲ್ಲ. ಇಲ್ಲಿ ಅದೇನು ಟೈಮಿಂಗ್ಸೋ ಗೊತ್ತಿಲ್ಲ. ಎಲ್ಲ ಮಧ್ಯಾಹ್ನ ಯಾರು ಓಪನ್ ಮಾಡ್ತಾರೇನೋ ಗೊತ್ತಿಲ್ಲ. 9:30, 10 ಆದ್ರೂ ಯಾರೂ ಓಪನ್ ಮಾಡಿರಲಿಲ್ಲ. ಈಗ ಯಾವುದೋ ಒಂದು ಓಪನ್ ಇತ್ತು. ಸರಿ ಅಂದ್ಬಿಟ್ಟು ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ರಿ. ಸೊ ಈಗ ಟೈಮ್ 10:30 ಆಗಿದೆ. ಇನ್ನೂ 50 ಕಿಲೋಮೀಟರ್ಸ್ ಇದೆ. ರೀಚ್ ಆಗೋದಕ್ಕೆ 1 ಅವರ್. ಅರೈವಲ್ ಟೈಮ್ 11:30 ತೋರಿಸ್ತಿದೆ. ಸೊ ಇನ್ನೊಂದು 10 ನಿಮಿಷ ಹಂಗೆ ಟೈಮ್ ಪಾಸ್ ಮಾಡಿ ಚೆಕ್ ಇನ್ ಆಗಬೇಕು. ಇಲ್ಲಿ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ಎಲ್ಲೋದ್ರೂ ಒಂದೇ ಥರನೇ ಇರುತ್ತೆ. ಇಡ್ಲಿ, ದೋಸೆ, ಪರೋಟ, ಇಡಿಯಪ್ಪಂ, ಅಪ್ಪಂ. ಇದು ಮೈನ್. ಇದಕ್ಕೆ ಕರಿ ಬೇಕಂದರೆ ಕಡಲೆ ಕರಿ ಅಂತ ಒಂದು ಬರುತ್ತೆ. ಕಡಲೆಯಿಂದ ಮತ್ತು ಬಿಳಿ ಕಡಲೆ, ಬ್ರೌನ್ ಕಡಲೆ, ಯಾವುದೋ ಒಂದು ಕಡಲೆಯಿಂದ ಮಾಡಿರ್ತಾರೆ. ಅದು ಬಿಟ್ಟು ಚಿಕನ್ ಕರಿ, ಎಗ್ ಕರಿ, ಬೀಫ್ ಕರಿ, ಇದು ಫಿಕ್ಸ್ ಬ್ರೇಕ್ಫಾಸ್ಟ್ ಮೆನ್ಯೂಗೆ. ಎಲ್ಲೋದ್ರೂ ಇದೆ ಯೂಶ್ವಲಾಗಿ ಸಿಗೋದು. ಬಿಸಿಲು ಸ್ವಲ್ಪನೇ ಜಾಸ್ತಿ ಆಗ್ತಾ ಇದೆ. ರೂಟ್ ಎಲ್ಲ ಆಲ್ಮೋಸ್ಟ್ ಸಿಟಿ ಒಳಗಡೆ ಇದೆ. ಮೊನ್ನೆ ಬಂದಾಗ ಅಷ್ಟೊಂದು ಟ್ರಾಫಿಕ್ ಅನಿಸಿಲ್ಲ. ಸೊ ಮೊನ್ನೆ ಮುನ್ನಾರಿಂದ ವರ್ಕಲಾಗಿ ಬರ್ಬೇಕಾದ್ರೆ ನಾನು ಹೇಳ್ದಂಗೆ ಅವತ್ತು ಗುಡ್ ಫ್ರೈಡೇಗೇನೋ ಎಲ್ಲ ಅಂಗಡಿಗಳು ಮುಚ್ಚಿಬಿಟ್ಟಿದ್ದು. ರಶ್ಶು ಇಲ್ಲ, ಗಾಡಿ ರೋಡ್ ಮೇಲೆ ಅಷ್ಟೊಂದು ಗಾಡಿಗಳು ಇರಲಿಲ್ಲ. ಈಗ ಗಾಡಿಗಳು ಜಾಸ್ತಿ ಆಗ್ಬಿಟ್ಟಿದೆ. ರೂಟು ಎಲ್ಲ ಸಿಟಿ ಒಳಗಡೆ ಇದೆ. ಸೊ ಸ್ವಲ್ಪ ಟ್ರಾಫಿಕ್ ಫೇಸ್ ಮಾಡಬೇಕಾಗ್ತಿದೆ. ಮೊನ್ನೆ ಅಲ್ಲಿಂದ ಒಂದು 220-230 ಕಿಲೋಮೀಟರ್ಸ್ ಬಂದಿದ್ದೀರಿ. 2-3 ಸಿಗ್ನಲ್ಲು. ಇಲ್ಲಿ ಇವಾಗ ಆಲ್ರೆಡಿ 70 ಕಿಲೋಮೀಟರ್ಸ್ ಹತ್ತಿರ ಬಂದಿದ್ದೀರಿ. ಅಷ್ಟರಲ್ಲೇ ಒಂದು 5-6 ಸಿಗ್ನಲ್ ಕ್ರಾಸ್ ಮಾಡಿಬಿಟ್ರಿ. ಸೊ ಇದು ಅಲೆಪಿಗೆ ಹೋಗೋ ಮೈನ್ ಹೈವೇ. ಸೊ ಇದು ಒಂದು 24 ಕಿಲೋಮೀಟರ್ ಸ್ಟ್ರೆಚ್ ಇದೆ. ಸೊ ನಾನು ಸ್ಟಾರ್ಟ್ ಮಾಡಿದಾಗಿಂದನೂ ಆಲ್ಮೋಸ್ಟ್ ಈ ಪಕ್ಕದಲ್ಲಿ ಈ ನದಿ ಥರ ಯಾವುದೋ ಒಂದಿದೆ. ಎಷ್ಟು ದೂರದಿಂದ ಹಂಗೆ ಇದೆ. ಇದು ಮ್ಯಾಪಲ್ಲಿ ಕೂಡ ಫುಲ್ ರೋಡ್ ಪೂರ್ತಿ ರೋಡ್ ಪಕ್ಕದಲ್ಲಿ ಇದು ನದಿ ಥರ ಹಂಗೆ ಇದೆ. ಸೊ ಅಲೆಪಿದು ಸ್ಪೆಷಾಲಿಟಿನೇ ಅದು. ಲ್ಯಾಂಡ್ ವಾಟ್ರು ಆಲ್ಮೋಸ್ಟ್ ಈಕ್ವಲ್ ರೇಷಿಯೋ ಇರುತ್ತೆ. ಸೊ ನಾವು ಇಲ್ಲಿ ಓಡಾಡೋದಕ್ಕೆ ಹೆಂಗೆ ಗಾಡಿಗಳು ಯೂಸ್ ಮಾಡ್ತಿರೋ ಅವರು ಬೋಟಲ್ಲಿ ಓಡಾಡ್ತಾರೆ. ನಾರ್ಮಲಾಗಿ ಚಿಕ್ಕ ಬೋಟ್ ಥರ ಬರುತ್ತೆ. ಅದನ್ನ ಟ್ಯಾಕ್ಸಿ ಸರ್ವಿಸ್ ಥರ ಯೂಸ್ ಮಾಡೋದು. ಇಲ್ಲಿಂದ ಡ್ರಾಪ್ ಮಾಡಿಸ್ಕೊಳೋದು, ಅಲ್ಲಿಂದ ಇಲ್ಲಿ ಡ್ರಾಪ್ ಮಾಡಿಸ್ಕೊಳೋದು, ಆ ಥರನೇ ಇರೋದು ಇಲ್ಲಿ. ಒಂಥರ ಚೆನ್ನಾಗಿದೆ ಹೈವೇ ಇದು. ನದಿ ಪಕ್ಕದಲ್ಲಿ ಓಡಿಸ್ಕೊಂಡು ಹೋಗ್ತಾ ಇರೋದು. ಸೊ ಈ ಲೆಫ್ಟು ರೈಟಲ್ಲೆಲ್ಲ ನೋಡ್ತಿರೋದೆಲ್ಲ ರೈಸ್ ಫೀಲ್ಡ್ಸು. ಸೊ ಇಲ್ಲಿ ರೈಸ್ ಜಾಸ್ತಿ ಬೆಳೀತಾರೆ. ನೀರು ಹೆಂಗಿದ್ರೂ ತುಂಬ ಇದೆಯಲ್ಲ, ಸೊ ನೀರಿಗೇನು ಪ್ರಾಬ್ಲಮ್ ಇಲ್ಲ. ಸೊ ರೈಸ್ ಜಾಸ್ತಿ ಬೆಳೀತಾರೆ ಇಲ್ಲಿ. ಸೊ ರೂಮ್ ಅವರು ಫೋನ್ ಮಾಡಿದ್ರು ಅಷ್ಟೇ. ಸೊ ಅವರು ರೂಮ್ ರೆಡಿ ಇದೆ, ಬರ್ಬೋದು ಅಂತ ಹೇಳಿದರು. ಇನ್ನೆಲ್ಲೂ ಏನು ಸ್ಲೋ ಆಗಿ ಹೋಗೋ ಅವಶ್ಯಕತೆ ಏನಿಲ್ಲ. ಸೊ ಆದಷ್ಟು ಬೇಗ ಹೋಗಿ ರೂಮ್ ತಲುಪ್ಬೋದು. ಸೊ 11:30ಗೆ ಬರ್ತೀನಿ ಅಂತ ಹೇಳಿದೆ ಅವ್ರಿಗೆ. ಸರಿ ಬನ್ನಿ ಅಂತ ಹೇಳಿದ್ರು ಅವರು. ಸೊ ಆದಷ್ಟು ಬೇಗ ಹೋಗಿ ರೂಮ್ ತಲುಪಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬೇರೆ ಏನಾದ್ರು ಕೆಲಸ ನೋಡಬೇಕು. ಸೊ ಇದೇ ಅಲೆಪಿದು ಫೇಮಸ್ ಹೌಸ್ ಬೋಟ್ಸ್. ಸೊ ಇವ್ರದ್ದು ಸ್ಟೇಷನ್ ಥರ ಇರುತ್ತೆ. ಸೊ ಸ್ಟೇಷನ್ನಲ್ಲಿ ಬಂದು ಪಾರ್ಕ್ ಮಾಡ್ಕೊಂಡಿರ್ತಾರೆ. ಸೊ ಒಂದು ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ. ಒಂದು 9:30 ಅರೌಂಡ್ ಚೆಕ್ಕಿನ್ ಥರ ಮಾಡಿಸ್ಕೊತಾರೆ. ಸೊ ಮಾಡಿಸ್ಕೊಂಡು ಅಲೆಪಿ ಪೂರ್ತಿ ಒಂದು ರೌಂಡ್ ಹಾಕಿ ಮತ್ತು ಸಂಜೆ ಅರೌಂಡ್ ಬಂದು ಒಂದು ಥರ ಪಾರ್ಕ್ ಮಾಡ್ತಾರೆ. ಪಾರ್ಕ್ ಮಾಡಿ ನೈಟಲ್ಲಿ ಅಲ್ಲೇ ಸ್ಟೇ ಮಾಡಿ ಮತ್ತೆ ಬೆಳಗ್ಗೆ ಚೆಕ್ಔಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಕೊಡ್ತಾರೆ. ಬ್ರೇಕ್ಫಾಸ್ಟ್ ಆದಮೇಲೆ ಚೆಕ್ಔಟ್ ಮಾಡಬೇಕು. ಸೊ ಇದು ಒಂದು ಪ್ಯಾಕೇಜ್ ಮುಖಾಂತರ ಲೈಕ್ ಮಾಡ್ತಾರೆ. ಲೈಕ್ ಒಂದು ಪ್ಯಾಕೇಜ್ ಸಿಸ್ಟಮಲ್ಲಿ ಮಾಡ್ತಾರೆ. ಸೊ ಪ್ಯಾಕೇಜಲ್ಲಿ ನಿಮಗೆ ಲಂಚ್ ಇನ್ಕ್ಲೂಡ್ ಆಗಿರುತ್ತೆ, ಒಂದಿನ ಸ್ಟೇ ಇನ್ಕ್ಲೂಡ್ ಆಗಿರುತ್ತೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಡಿನ್ನರ್ ಇನ್ಕ್ಲೂಡ್ ಆಗಿರುತ್ತೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಸೊ ಇಷ್ಟೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಾನು ರಿಸರ್ಚ್ ಮಾಡ್ದಂಗೆ ಒಂದು 5,000-6,000 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಬಜೆಟ್ಟು. ಹತ್ತತ್ರ 30-40-50 ಹಂಗೆ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಸೊ ಅದು ಒಂದೊಂದು ಪ್ರೈಸಲ್ಲಿ ಇರುತ್ತೆ ಅದು.
ನೀವು ಯಾವ್ದು ಚೂಸ್ ಮಾಡ್ತೀರೋ ಅದು. ಶೇಡ್ ಆದರೆ ಕಮ್ಮಿ ಬೀಳುತ್ತೆ, ಇಲ್ಲ ನಾನು ಫುಲ್ ಬೋಟೆಲ್ಲ ಬೇಕು ಅಂದರೆ ಫ್ಯಾಮ್ಲಿ ದೊಡ್ಡದಾಗಿದ್ದು ಬೋಟೆಲ್ಲ ಬೇಕು ಅಂದರೆ ಅದಕ್ಕೆ ಜಾಸ್ತಿ ಬೀಳುತ್ತೆ. ಅದೆಲ್ಲ ಒಂದು 30,000 ಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಪ್ರಿಫರೆನ್ಸ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಚೂಸ್ ಮಾಡ್ಕೊಬೋದು. ಆ್ಯಕ್ಚುಲಿ ಬೋಟ್ಸ್ ಎಲ್ಲ ಫಸ್ಟು ಗೂಡ್ಸ್ ಇದು ಕ್ಯಾರಿ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ದು. ಸೊ ಅವಾಗೆಲ್ಲ ರೋಡೆಲ್ಲ ಇರಲಿಲ್ವಲ್ಲ, ಸೊ ನದಿಯಲ್ಲೇ ಎಲ್ಲ ತೊಗೊಂಡು ಹೋಗ್ತಿದ್ರು. ಸೊ ಅವಾಗ ಯೂಸ್ ಮಾಡಿರೋ ಬೋಟ್ಸ್ನೇ ಸ್ವಲ್ಪ ಹಂಗೆ ಆಲ್ಟ್ರೇಷನ್ ಮಾಡಿ ಅದನ್ನ ಈಗ ಸ್ಟೇ ಥರ ಮಾಡಿದ್ದಾರೆ. ಸೊ ನಾನು ರಿಸರ್ಚ್ ಮಾಡ್ದಂಗೆ ಇದು ಇಂಡ್ಯಾದಲ್ಲಿ ಎಲ್ಲೂ ಇಲ್ಲ ಈ ಥರ ಇದು, ಅಂದರೆ ಬೋಟಲ್ಲೇ ಓಡಾಡೋದು, ಬೋಟಲ್ಲೇ ಸ್ಟೇ ಆಗೋ ಥರ ಆಪ್ಷನ್ನು. ಕಾಶ್ಮೀರಲ್ಲಿ ಇದೆಯಂತೆ, ಬಟ್ ಅದು ಬೋಟ್ ಒಂದು ಹತ್ರ ನಿಲ್ಲಿಸ್ಬಿಟ್ಟು ಇದು ಮಾಡಿರ್ತಾರೆ, ಲೈಕ್ ಬೋಟ್ ಹೌಸ್ ಥರ ಕಟ್ಬಿಟ್ಟು ಅದರಲ್ಲಿ ಸ್ಟೇ ಆಗೋ ಥರ ಮಾಡಿರ್ತಾರೆ. ಅದು ಮೂವ್ ಆಗೋಲ್ಲ ಬೋಟು. ಬಟ್ ಇದು ಬಂದುಬಿಟ್ಟು ಬೋಟ್ ಮೂವಿಂಗಲ್ಲೂ ಇರುತ್ತೆ, ನೀವು ಅಲ್ಲೇ ಸ್ಟೇ ಕೂಡ ಆಗ್ಬೋದು, ಆ ಥರ ಆಪ್ಷನ್ನು. ಸೊ ಇದು ಅದಕ್ಕೆ ಜಾಸ್ತಿ ಫೇಮಸ್ ಇಲ್ಲಿ. ಸೊ ನೀವು ಅದು ಸ್ವಲ್ಪ ಕಾಸ್ಟ್ಲಿ ಆಗ್ತಿದೆ ನಿಮಗೆ ಅಂತ ಅನಿಸಿದ್ರೆ ಇನ್ನು ನಾರ್ಮಲ್ ಶಿಕಾರ ರೈಡ್ ಅಂತ ಒಂದು ಬರುತ್ತೆ. ಸೊ ಅದು ಬಂದುಬಿಟ್ಟು ನಾರ್ಮಲ್ ಈ ಹೊನ್ನಾವರ ಅಲ್ಲೆಲ್ಲ ಬೋಟಲ್ಲಿ ಕರ್ಕೊಂಡು ಹೋಗ್ತಾರಲ್ಲ ಆ ಥರನೇ ಇರುತ್ತೆ. ಬೋಟಿನ ಸ್ವಲ್ಪ ಚಿಕ್ಕದಾಗಿರುತ್ತೆ. ಸೊ ಅದು ಪರ್ ಪರ್ಸನ್ ಪರ್ ಅವರ್ಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಅವ್ರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಏನೋ ಅಂತ ಐಡಿಯಾ ಇಲ್ಲ ನನಗೆ ಎಕ್ಸಾಕ್ಟಾಗಿ, ಹೋದರೆ ಗೊತ್ತಾಗುತ್ತೆ. ನಾನು ಚೂಸ್ ಮಾಡಿರೋದು ಬಂದ್ಬಿಟ್ಟು ಶಿಕಾರ ರೈಡ್ ಆಪ್ಷನು. ಸೊ ನಾನು ಎಲ್ಲೂ ಏನೂ ಮಾತಾಡಿಲ್ಲ. ಸೊ ಹೋಗಿ ಇಲ್ಲಿ ಫಸ್ಟ್ ಚೆಕ್ ಇನ್ ಆಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ಅಲ್ಲೆಲ್ಲಾದರೂ ಯಾರನ್ನಾದ್ರೂ ಕೇಳ್ಕೊಂಡು ಹೋಗಬೇಕು, ಎಲ್ಲಿ ಹೋಗಬೇಕು, ಏನು ಪ್ರೈಸ್ ಅದೆಲ್ಲ ಕೇಳಿಕೊಂಡು. ಸೊ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ನಿಮಗೆ ಏನದು ಅಂತ. ಆಲ್ಮೋಸ್ಟ್ ರೀಚ್ ಆಗಿಬಿಟ್ರಿ, ಇನ್ನೊಂದು ಅರ್ಧ ಕಿಲೋಮೀಟ್ರ್ ಇದೆ. ಸೊ ಇದೇ ರೋಡಲ್ಲೇ ಎಲ್ಲೋ ಇರೋದು. ಇದು ಬಂದ್ಬಿಟ್ಟು ಮರಾರಿ ಅಂತ ಒಂದು ಏರಿಯಾ. ಸೊ ಮರಾರಿ ಬೀಚ್ ಹತ್ರ ಬರುತ್ತೆ. ಬೀಚು ಇಲ್ಲಿಂದ ಒಂದು 10 ಮಿನಿಟ್ಸ್ ವಾಕ್ ಅಂತ ಹಾಕಿದ್ದ ಪ್ರಾಪರ್ಟಿ ಡಿಸ್ಕ್ರಿಪ್ಷನಲ್ಲಿ, ನೋಡಬೇಕು ಏನು ಅಂತ. Hello? Hello? Hello. Yeah, bro. I just arrived. I'm at the gate.